ಸಿಂಹರಾಶಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ, ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ. ಕುಟುಂಬ ಸದಸ್ಯರಿಗೆ ಸಮಯ ನೀಡದಲೇ ನೀವು ನಿಷ್ಠುರವಾಗ್ತೀರಿ. ನಿಮ್ಮ ಕೆಲಸವೇ ನಿಮಗೆ ಹೆಚ್ಚಾಗ್ಬಿಡುತ್ತೆ, ನಿಮ್ಮ ವ್ಯವಹಾರವೇ ನಿಮಗೆ ಜಾಸ್ತಿ ಆಗಿಬಿಡುತ್ತೆ. ಮನೆಯಲ್ಲಿ ಮಕ್ಕಳಿದ್ದಾರೆ, ಮನೆಯವರಿದ್ದಾರೆ ಅಂತಕ್ಕಂಥದ್ದು ಮರೆತೇ ಹೋಗುತ್ತೆ ಅನ್ನುವಂತಹ ಪರಿಸ್ಥಿತಿಯನ್ನು ತಂದುಕೊಳ್ತೀರಿ. ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾದಂತಹ ಪ್ರಶಂಸೆ ನಿಮ್ಮದಾಗತ್ತೆ, ಅಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತಕ್ಕಂಥದ್ದು. ಧಾರ್ಮಿಕ ಕಾರ್ಯಗಳ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಪುಣ್ಯಕ್ಷೇತ್ರಕ್ಕೆ ಹೋಗುವಂಥದ್ದಾಗ್ಬೋದು, ಮನೆಯಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ಇತ್ಯಾದಿಗಳನ್ನು ಮಾಡುವಂತಹ ವಿಚಾರಗಳಾಗ್ಬೋದು, ಅಥವಾ ಧರ್ಮ ಕಾರ್ಯವನ್ನು ಮಾಡ್ತಕ್ಕಂಥವರಿಗೆ ಒಂದಷ್ಟು ಬೆಂಬಲವನ್ನು ಸಹಾಯವನ್ನು ನೀಡ್ತಕ್ಕಂಥದ್ದಾಗ್ಬೋದು. ಇವೆಲ್ಲ ಯೋಚನೆಗಳು ಮನಸ್ಸಿಗೆ ಬರುತ್ತೆ, ಕಾರ್ಯಗತವೂ ಕೂಡ ಆಗ್ತಕ್ಕಂಥದ್ದಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಲಾಭದಾಯಕವಾದಂತಹ ದಿವಸ, ಸಂಶೋಧಕರಿಗೆ ಉತ್ತಮವಾದಂತಹ ಸಮಯ ಇದು. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮನ್ನು ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ಯಲಿ. ಶುಭವಾಗಿ. ಕನ್ಯಾ ರಾಶಿ, ಯಾರ ಪರಿಚಯ ಇರುವುದಿಲ್ಲ ಅಂಥವರ ಜೊತೆಯಲ್ಲಿ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ, ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಏನೋ ಲಾಭದ ಆಸೆಯೋ ಇನ್ಯಾವುದೋ ಅನುಕೂಲದ ಒಂದು ಅಲ್ಲಿ ವಿಚಾರವೋ ಬರಬಹುದು, ಆದರೆ ಅದು ನಿಮಗೆ ಕೊನೆಯಲ್ಲಿ ನಷ್ಟಕ್ಕೆ ಕಾರಣವಾದೀತು. ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಯಾರು ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡಿಕೊಂಡು ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಿರ್ತಾರೋ ಅಂಥವರು ತೊಂದರೆ ಮಾಡೋದಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ ಎನ್ನುವಂಥದ್ದು. ನಿಮ್ಮ ಮಾತಿನಿಂದ ನೀವು ಸಿಗ ಹಾಕ್ಕೊಳ್ತೀರಿ, ಬಾಯಿ ತಪ್ಪಿ ಮಾತಾಡ್ತಿರೋ, ಉದ್ದೇಶವನ್ನು ಇಟ್ಟುಕೊಂಡು ಮಾತಾಡ್ತಿರೋ, ಅಥವಾ ನಾನು ಈ ಮಾತನ್ನು ಆಡಿ ನಾನು ಜಯಿಸಬಲ್ಲೆ ಅನ್ನುವಂತಹ ಭಾವನೆಯಲ್ಲಿ ಮಾತಾಡ್ತಿರೋ, ಸಮರ್ಥನೆಯನ್ನು ಮಾಡಿಕೊಳ್ಳಬಲ್ಲೆ ಅನ್ನುವಂತಹ ಧೈರ್ಯದಲ್ಲಿ ಮಾತಾಡ್ತಿರೋ ಗೊತ್ತಿಲ್ಲ, ಒಟ್ಟು ಮಾತಾಡಿ ಸಿಗ ಹಾಕ್ಕೊಳ್ತಕ್ಕಂಥದ್ದಾಗತ್ತೆ. ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ಇದ್ದರೆ ಒಳ್ಳೆಯದು ಅನ್ನುವಂಥದ್ದು. ತಾಯಿಯವರ ಆರೋಗ್ಯದ ಬಗ್ಗೆ ಗಮನ ಇರಲಿ. ಸಮಯೋಚಿತವಾಗಿ ವರ್ತನೆಯನ್ನು ಮಾಡಬೇಕಾದಂಥದ್ದು, ಇಲ್ಲದೇ ಇದ್ದರೆ ತಪ್ಪಾಗುತ್ತೆ, ತೊಂದರೆಯಾಗುತ್ತೆ. ಮಾತು ಸ್ಪಷ್ಟವಾಗಿರುತ್ತೆ, ಆದರೆ ಅದು ಬೇರೆಯವರಿಗೆ ಕಠಿಣ ಅಂತ ಹೇಳಿ ಅನಿಸ್ಬಿಡುತ್ತೆ. ಇದೇನಪ್ಪ ಇವರು ಹೀಗೆ ಮಾತಾಡ್ತಾರೆ ಇಷ್ಟೊಂದು ಒರಟಾಗಿ ಅಂತ. ಆ ಮಾತು ಸತ್ಯ, ಆದರೆ ಮೃದುವಾದಂತಹ ಮಿತವಾದಂತಹ ಭಾಷೆಗೆ ಗೌರವ ಹೆಚ್ಚು ಅನ್ನುವಂಥದ್ದನ್ನು ತಿಳಿಬೇಕು. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಮನೆಯಿಂದ ಹೊರಗಡೆ ಇದ್ದರೆ ನೀವು ಸಂತೋಷವಾಗಿರ್ತೀರಿ, ಮನೆಯಲ್ಲಿದ್ದರೆ ನಿಮಗೆ ಸಮಸ್ಯೆ ಎನ್ನುವಂಥದ್ದು, ಅದರ ಜೊತೆಯಲ್ಲಿ ಬೇಸರವೂ ಕೂಡ ನಿಮಗೆ ಕಾಡುವಂಥದ್ದು ಇರ್ಬೋದು. ನಿಮ್ಮ ದುಡ್ಡಿಗೆ ಸರಿಯಾದಂತಹ ಯೋಜನೆ ಇಲ್ಲ, ಕೈಯಲ್ಲಿ ಹಣ ಇದೆ, ಯಾವ ರೀತಿಯಲ್ಲಿ ಅದನ್ನು ವಿನಿಯೋಗ ಮಾಡಿಕೊಳ್ಬೇಕು, ಯಾವ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸಮಾಜ ಸೇವೆಯಲ್ಲಿ ಸಿಗ ಹಾಕ್ಕೊಂಡು ನಿಮಗೆ ದ್ರೋಹವಾಗ್ಬೋದು. ಏನೋ ನಾನು ಸಾರ್ವಜನಿಕವಾಗಿ ಅನುಕೂಲ ಮಾಡ್ತೀನಿ ಅಂತ ಹೋಗಿ ಅಲ್ಲಿ ನಿಮಗೆ ಮೋಸ ಆಗ್ಬೋದು, ವಂಚನೆ ಆಗ್ಬೋದು, ಏನೋ ಕಳ್ಕೊಳ್ತೀರಿ ಅನ್ನುವಂಥದ್ದು ಖಚಿತವಾಗಿ ಗೊತ್ತಾಗುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ದೊಡ್ಡ ಆಘಾತವಾಗ್ತಕ್ಕಂಥದ್ದಿದೆ. ಉದ್ಯೋಗ ಅಥವಾ ಸ್ಥಳದ ಬದಲಾವಣೆಯ ಬಗ್ಗೆ ಆಲೋಚನೆ ಬರುತ್ತೆ, ಆದರೆ ಅದು ಒಳ್ಳೆಯದಲ್ಲ ಅಂತ ಹೇಳಬೇಕಾದಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಆ ಶ್ರೀರಾಮಚಂದ್ರ ನಿಮ್ಮನ್ನು ಎಲ್ಲ ಕಡೆಯಿಂದಲೂ ಕೂಡ ರಕ್ಷಿಸಲಿ. ಶುಭವಾಗಿ. ವೃಶ್ಚಿಕ ರಾಶಿ, ವಿದ್ಯಾರ್ಥಿಗಳಿಗೆ ಮನಸ್ಸನ್ನು ಕೇಂದ್ರೀಕರಣ ಮಾಡೋಕ್ಕಾಗ್ದಲೇ ಮನಶ್ಚಾಂಚಲ್ಯ ಅಂತಕ್ಕಂಥದ್ದು ಅತಿಯಾಗಿ ತೊಂದರೆಗೆ ಒಳಗಾಗ್ತೀರಿ ಅಂತ ಅರ್ಥ. ಆಸ್ತಿ ಖರೀದಿ ಮಾರಾಟ ಈ ಎರಡೂ ವಿಚಾರದಲ್ಲಿ ವಿವಾದಕ್ಕೆ ಅವಕಾಶಗಳಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥವರು ಸರಿಯಾಗಿ ಅದನ್ನು ಚಿಂತನೆ ಮಾಡಬೇಕಾದಂಥದ್ದು. ವೈಯಕ್ತಿಕವಾದಂತಹ ವ್ಯವಹಾರದಲ್ಲಿ ಬೇರೆಯವರನ್ನು ನಂಬುವಂತಿಲ್ಲ, ಇದನ್ನು ಗಮನ ಇಟ್ಟುಕೊಳ್ಬೇಕು. ನಿಮ್ಮ ವೈಯಕ್ತಿಕವಾದಂತಹ ಕೆಲವು ವ್ಯವಹಾರದಲ್ಲಿ ಬೇರೆ ಯಾರೋ ಬಂದರು, ಅವರೇನೋ ಮಾತಾಡಿದರು, ಅವರ ಮಾತು ನಡೆಯುತ್ತೆ, ಇದು ಯಾವುದೂ ಕೂಡ ಬೇಡ ಅಂತ ಹೇಳಿ ಅರ್ಥ. ಮನಸ್ಸಿನ ಕೇಂದ್ರೀಕರಣದ ಕೊರತೆ ಹಲವಾರು ವಿಚಾರಗಳಿಗೆ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ಹಣದ ವಿಚಾರವಾಗಿ ಯಾರಿಗೂ ಕೂಡ ಭರವಸೆಯನ್ನು ನೀಡಬೇಡಿ. ಯಾರಿಗೋ ಏನೋ ಸಹಾಯ ಮಾಡ್ತೀನಿ ಅಂತಲೋ, ಏನೋ ಕಷ್ಟ ಇದೆ ಅಂತ ಬಂದು ಕೇಳಿದಾಗ ನನ್ನ ಕೈಲಾದದ್ದನ್ನು ನಾನು ಮಾಡ್ತೀನಿ ಅಂತಲೋ ಮಾತನ್ನು ಕೊಟ್ಟರೆ ಅದನ್ನು ಈಡೇರಿಸೋಕ್ಕಾಗದಲೇ ಅವಮಾನಕ್ಕೊಳಗಾಗ್ತೀರಿ, ಮಾತನ್ನು ಕೇಳಬೇಕಾಗುತ್ತೆ, ನಿಷ್ಠುರವಾಗ್ತೀರಿ. ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭವಿಲ್ಲ.
ಇದನ್ನು ಗಮನಿಸ್ಕೊಳ್ಬೇಕು. ಪ್ರತಿನಿತ್ಯವೂ ಕೂಡ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಅದೃಷ್ಟ, ಭಗವದ್ ಅನುಗ್ರಹ, ನಮ್ಮ ಪ್ರಾಮಾಣಿಕವಾದ ಪ್ರಯತ್ನಗಳು ಎಲ್ಲವೂ ಕೂಡ ಸರಿಯಾಗಿದ್ದಾಗ ಮಾತ್ರ ಪೂರ್ಣ ಫಲ ಅನ್ನುವಂತಹ ಮಾತನ್ನು ನಾನು ಹಲವಾರು ಬಾರಿ ಹೇಳ್ತಾ ಇರ್ತೀನಿ. ಆದರೆ ಯಾವುದು ಒಂದೂ ಕೂಡ ಇದರಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಾದಾಗ ನಮಗೆ ತೊಂದರೆಗಳು ಆಗುವಂಥದ್ದು. ಭೂದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.